ಏನೇ ಬಿಲ್ಡಪ್ ರಂಗಮ್ಮ, ಆವಾಗಲೇ ಪೂಜೆ ವಾರ ಎಲ್ಲ ಆಯ್ತೇನು? ಆಯ್ತು ಪರಕ್ಕ. ಶುಕ್ರವಾರ ಬಂತು ಅಂದರೆ ಪುರ್ಸೊತ್ತೇ ಇರೋದಿಲ್ಲ ನೋಡು. ಕೆಲಸ ಅಂದರೆ ಕೆಲಸ. ವಾರ ಮಾಡಬೇಕು. ಶುಕ್ರವಾರ ಅಂದರೆ ಲಕ್ಷ್ಮೀ ವಾರ, ಲಕ್ಷ್ಮೀ ವಾರ ಅಂದರೆ ಶುಕ್ರವಾರ ಅಲ್ವಾ? ಕೆಲವರು ಇರ್ತಾರೆ ಶುಕ್ರವಾರ ಪೂಜೆನೇ ಮಾಡಲ್ಲ, ವಾರನೇ ಮಾಡಲ್ಲ. ಏನು ಜನನೋ ಏನು, ದೇವರೇ ಬಲ್ಲ. ಎಲ್ಲ ಕೆಲಸ ಮಾಡಿ ತಿಂದು ತೇಗಿದ್ದಾದಮೇಲೆ ಪೂಜೆ ಮಾಡಬಾರ್ದು. ಬೆಳಿಗ್ಗೆ ಎದ್ದ ತಕ್ಷಣ ಮನೆಯೆಲ್ಲ ಗುಡಿಸಿ ಸಾರಿಸಿ ತಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು. ಆಮೇಲೆ ಬೇರೆ ಕೆಲಸ ನೋಡ್ಕೋಬೇಕು. ಹೌದೌದು. ಅಲ್ಲ ಪಾರಕ್ಕ, ಮಾಡೋರು ಶುಕ್ರವಾರ ಮಾಡ್ಕೊಳ್ಳಿ ಬಿಡು. ನಮ್ಮದು ಶನಿವಾರ ಕಣಮ್ಮ ವಾರ. ನಮ್ಮ ಮನೆ ದೇವರೋದು ವಾರ ಶನಿವಾರ. ನಾವು ಹುಟ್ಟಿದಾಗಿಂದ ಮಾಡ್ತಾ ಇರೋದು ಶನಿವಾರನೇ ವಾರ ಮಾಡೋದು. ಅದನ್ನು ಬಿಟ್ಟು ಇವಾಗ ಜನರಿಗೋಸ್ಕರ ಶುಕ್ರವಾರ ವಾರ ಮಾಡೋಕ್ಕಾಗುತ್ತದ? ನೀನೇ ಹೇಳು. ಅದು ಸರಿ ಬಿಡು, ಅವ್ರವ್ರ ವಾರ ಅವ್ರು ಮಾಡ್ಕೋತಾರೆ. ಅಲ್ಲ ಪರಕ್ಕ, ಶುಕ್ರವಾರನೇ ಶ್ರೇಷ್ಠ. ಲಕ್ಷ್ಮೀ ವಾರ ಅದು. ಲಕ್ಷ್ಮೀ ವಾರ ಕಣಮ್ಮ. ಅಯ್ಯೋ, ಮನೆ ದೇವರ ವಾರ ಬಿಟ್ಟು ಬೇರೆದು ಮಾಡೋಕ್ಕಾಯ್ತದ? ಇಲ್ಲ ತಾನೆ. ಅವ್ರವ್ರ ಆಚಾರ ಅವ್ರದ್ದು, ಅವ್ರವ್ರ ಪದ್ಧತಿ ಅವ್ರದ್ದು ಅಲ್ವಾ ಪರಕ್ಕ? ಹೌದು ಗುಂಡಜ್ಜಿ, ನಾವು ಶುಕ್ರವಾರನೂ ಪೂಜೆ ಮಾಡ್ಕೊತೀವಿ, ಆದರೆ ವಾರ ಮಾಡೋದು ಶನಿವಾರ. ಸರಿ ರಂಗಮ್ಮ, ನಾನು ಹೋಗ್ತೀನಿ, ಕೆಲಸ ಐತೆ ಮನೆ ಹತ್ರ. ಸರಿ ಕಣಮ್ಮ, ನನಗೂ ಕೆಲಸ ಐತೆ ಇವತ್ತು ಶುಕ್ರವಾರ ಬೇರೆ. ಏನು ರಂಗಕ್ಕಯ್ಯ, ತಲೆ ಸ್ನಾನ ಮಾಡ್ಕೊಂಡೆ ಇವತ್ತು? ಹೌದು ಕಣಮ್ಮ, ಇವತ್ತು ವಾರ ಅಲ್ವಾ ಶುಕ್ರವಾರ, ಅದಕ್ಕೋಸ್ಕರ. ಯಾವ ಶಾಂಪು ಹಾಕ್ಕೊಂಡೆ? ಚೆನ್ನಾಗಿದ್ದಾವೆ ನಿನ್ನ ಕೂದಲು, ಉದ್ದಕ್ಕೆ ಹಂಗೇನು ದಪ್ಪಗೆ ಕಪ್ಪುಗೆ. ಯಾವ ಶಾಂಪು ಹಾಕ್ಕೊಳ್ಳೋದು ನೀನು? ನಾನು ಶಾಂಪು ಎಲ್ಲ ಹಾಕ್ಕೊಳ್ಳೋದಿಲ್ಲಮ್ಮ, ನಾನು ಸೀಗೆ ಪುಡಿ ಹಾಕ್ಕೊತೀನಿ. ಸೀಗೆ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರ್ತಾವೆ ಕೂದಲು, ಉದ್ದಕ್ಕೆ ದಪ್ಪಗೆ ಕಪ್ಪುಗೆ. ನೋಡಿ ನನ್ನ ಕೂದಲು ಎಷ್ಟು ಉದ್ದ ಎಷ್ಟು ದಪ್ಪ ಇದ್ದಾವೆ. ಹೌದೌದು ಅಮ್ಮ, ಇವಳು ತಲೆ ಸ್ನಾನ ಮಾಡಿರೋದಂಗಿರಲಿ, ಇವಳು ಕೂದಲು ಉದ್ದಕ್ಕೂ ದಪ್ಪಕ್ಕಿರೋದಂಗಿರಲಿ, ಸುಮ್ಮನೆ ಓಡಾಡ್ತಾಳೆ ಒಳಗಡೆನೋ ಹೊರಗಡೆನೋ ಎಲ್ಲರಿಗೂ ತೋರಿಸ್ಕೊಂಡು. ಶುಕ್ರವಾರ ಬಂತು ಅಂದರೆ ಇವಳನ್ನ ನೋಡೋಕ್ಕೆ ಎರಡು ಕಣ್ಣು ಸಾಲದಮ್ಮ ನನಗಂತೂ. ಹೋಗ್ಲಿ ಬಿಡಮ್ಮ, ಅವ್ರವ್ರ ಬಿಲ್ಡಪ್ ಅವ್ರದ್ದು. ನೀನು ತಲೆ ಸ್ನಾನ ಮಾಡಿಲ್ವೇ ನೀವತ್ತು? ನಿಮ್ಮದು ವಾರ ಅಲ್ವಾ ಇವತ್ತು? ಇಲ್ಲ ರಂಗಕ್ಕಯ್ಯ, ನಮ್ಮದು ವಾರ ಇವತ್ತಲ್ಲ, ನಮ್ಮದು ಸೋಮವಾರ ವಾರ. ನಾನು ತಲೆ ಸ್ನಾನ ಮಾಡೋದು ಸೋಮವಾರ. ಹೌದೇನು? ಶುಕ್ರವಾರನೂ ಮಾಡಬೇಕು ಕಣಮ್ಮ. ಶುಕ್ರವಾರನೂ ಲಕ್ಷ್ಮೀ ವಾರ. ತಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡು. ಇಲ್ಲ ರಂಗಕ್ಕಯ್ಯ, ನಮ್ಮದು ವಾರ ಸೋಮವಾರ. ಬರ್ತೀನಿ ರಂಗಕ್ಕಯ್ಯ, ನಂಗೆ ಕೆಲಸ ಐತೆ ಮನೆಯಲ್ಲಿ. ಸರಿ ಕಣಮ್ಮ. ಅಮ್ಮ, ಅವಳು ಹಂಗೆ ನೋಡ್ತಾ ಇರು. ಒಳಗಡೆ ಹೋಗ್ತಾಳೆ ಹೊರಗಡೆ ಬರ್ತಾಳೆ, ಒಳಗಡೆ ಹೋಗ್ತಾಳೆ ಹೊರಗಡೆ ಬರ್ತಾಳೆ. ಬಟ್ಟೆ ಹಾರಕ್ಕೆ ಅಂತ ಬರ್ತಾಳೆ, ಕಸ ಗುಡ್ಸೋಕ್ಕೆ ಅಂತ ಮತ್ತೆ ಬರ್ತಾಳೆ ಪೊರಕೆ ತಗೊಂಡು. ಹಂಗೆ ನೋಡ್ತಾ ಇರಮ್ಮ. ಹೌದು ಕಣಮ್ಮ. ನೋಡಮ್ಮ, ನೋಡ್ತಾ ಇದೀಯನಮ್ಮ. ಬಟ್ಟೆ ಒಣಗಾಕ್ಬೇಕಲ್ಲ. ನೋಡಮ್ಮ, ಸುಮ್ಮನೆ ಓಡಾಡ್ತಾಳೆ. ರಂಗೊಂದು ಅಕ್ಕ, ನಿಮ್ಮದು ಕೂದಲು ಚೆನ್ನಾಗೇ ಐತೆ. ಯಾವುದಕ್ಕೆ ಶಾಂಪೂ ಬಳಸ್ತೀರಾ? ನೂರು ಜಾನು, ಏನೇ ಅಪರೂಪಕ್ಕೆ ಬಂದುಬಿಟ್ಟಿದೀಯಾ ನಮ್ಮ ಮನೆ ಕಡೆ? ಚೆನ್ನಾಗಿದೆಯಾ? ನಮ್ಮದಕ್ಕೆ ಚೆನ್ನಾಗಿದ್ದೀನಿ ರಂಗೊಂದು ಅಕ್ಕ, ನಿಮ್ಮದಕ್ಕೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. ಯಾವುದಕ್ಕೆ ಶಾಂಪೂ ಬಳಸ್ತೀರಾ ನೀವು? ನಾನು ಶಾಂಪು ಅಲ್ಲ ಕಣಮ್ಮ ಬಳಸೋದು, ಸೀಗೆ ಪುಡಿ ಹಾಕ್ತೀನಿ ನಾನು. ನಿಮ್ಮದು ಕೂದಲು ಚೆನ್ನಾಗೇ ಐತೆ ರಂಗೊಂದು ಅಕ್ಕ. ಎಲ್ಲರೂ ಹಂಗೆ ಅಂತಾರೆ ನೂರು ಜಾನು. ಅಮ್ಮ, ಇವತ್ತು ಇವಳು ಹಿಡಿಯೋಕ್ಕಾಗಲ್ಲಮ್ಮ, ಬಾರಮ್ಮ ಒಳಗಡೆ ಹೋಗೋಣ. ನೋಡೋಕ್ಕೆ ಎರಡು ಕಣ್ಣು ಸಾಲದು ನನಗಂತೂ. ಶುಕ್ರವಾರ ಬಂತು ಅಂದರೆ ಇವಳು ಬರೀ ಒಳಗಡೆನೂ ಹೊರಗಡೆ ಓಡಾಡ್ತಿರ್ತಾಳೆ ಸುಮ್ಮನೆ. ನೋಡಿ ವೀಕ್ಷಕರೇ, ನಿಮ್ಮೂರಲ್ಲೂ ಈ ಥರ ಜನ ಇದ್ದಾರಾ? ಬಿಲ್ಡಪ್ ಜನಗಳು ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.